ಹಲೋ ಎವ್ರಿವಾನ್. ಇವತ್ತಿನ ರೀಡಿಂಗಲ್ಲಿ 1 ಮಿನಿಟ್ ನಾನು ಕ್ಯಾಂಡಲ್ನ ಹಚ್ತೀನಿ. ಎಸ್, ರೈಟ್. ಇವತ್ತಿನ ರೀಡಿಂಗಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ, ಟ್ಯಾರೋ ರೀಡಿಂಗ್ ಮುಖಾಂತರ ಆ್ಯಂಡ್ ಆಕಾಶಿಕ್ ರೆಕಾರ್ಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಇದೊಂದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ರೆಸೊನೇಟ್ ಆದರೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿ, ಅದರ್ವೈಸ್ ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಚಾನಲಲ್ಲಿ ಬೇಕಾದಷ್ಟು ನಿಮಗೆ ಬೇಕಾದಂಥ ರೀಡಿಂಗ್ಗಳು ಇರುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ, ಚೆಕ್ ಮಾಡಿದ್ರೆ ನಿಮಗೆ ಸಿಗತ್ತೆ, ನೋಡಿ ತಿಳ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಒಂದು ಎನರ್ಜಿಗೆ ನಿಮ್ಮ ಒಂದು ಸೋಲ್ ಏನಿದೆ ಕನೆಕ್ಟ್ ಮಾಡಿ ರೀಡಿಂಗ್ ಮಾಡ್ತಾ ಇರೋವಂಥದ್ದು. ಓಕೆ, ನಿಮ್ಮ ಲೈಫಲ್ಲಿ ಮುಂದೆ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ? ಓ ಮೈ ಗಾಡ್, ವಾವ್. ಹ್ಯಾಪಿ ಸೋಲ್ ಆಗ್ತಾ ಇದ್ದೀರಾ ನೀವು. ಓಕೆ, ನೋಡ್ಬೋದು. 1 ಮಿನಿಟ್, ಸಿ. ಇತ್ತೀಚಿನ ದಿನದಲ್ಲಿ ನೀವು ಒಂದು ಪರಿವರ್ತನೆಯ ದಾರಿಯಲ್ಲಿ ಇದ್ದೀರಾ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಆತ್ಮ ಏನಿದೆ, ನಿಮ್ಮ ಸೋಲ್ ಏನಿದೆ, ಹಳೆಯ ಒಂದು ಪ್ಯಾಟ್ರನ್ ಏನಿತ್ತು, ಹಳೆಯ ಒಂದು ಚಕ್ರಗಳು ಏನಿತ್ತು, ಅದೆಲ್ಲ ಮುಗಿಸ್ಬಿಟ್ಟು ಹೊಸ ದಾರಿ ಹತ್ರ, ಒಂದು ಹೊಸ ದಾರಿಗೆ ನೀವು ಕಾಲಿಡ್ತಾ ಇದ್ದೀರಾ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇಲ್ಲಿ ಆಕಾಶಿಕ್ ರೆಕಾರ್ಡಿಂಗ್ಗೆ ಕನೆಕ್ಟ್ ಮಾಡಿ ನೋಡಿದಾಗ ನೀವು ಹಳೆಯ ನೋವೇನಿತ್ತು ಅಥವಾ ಕೆಲವೊಂದು ಅಸ್ಪಷ್ಟವಾಗಿರುವಂಥ ಸಂಬಂಧಗಳು ಏನಿತ್ತು, ಆ ಎಲ್ಲ ಸಂಬಂಧಗಳಾಗಿರ್ಬೋದು ಅಥವಾ ಹಳೆಯ ನೋವುಗಳಾಗಿರ್ಬೋದು, ನಿಮಗೆ ಸರಿಯಾಗಿರುವಂಥ ಪಾಠವನ್ನು ಕಲಿಸ್ಬಿಟ್ಟು ಈಗ ಆ ಪಾಠವನ್ನು ಮುಕ್ತಾಯಗೊಳಿಸಿ. ಓಕೆ, ಎಸ್, ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಮುಂದಿನ ತಿಂಗಳುಗಳಲ್ಲಿ, ಓಕೆನಾ, ಮುಂದಿನ ತಿಂಗಳುಗಳಲ್ಲಿ ಒಂದು ಹೊಸ ಉದ್ದೇಶ, ಹೊಸ ಮನಸ್ಥಿತಿ, ಹಾಗೆ ಒಂದು ಸೋಲಿಂದ ಒಂದು ದೃಢತೆಯನ್ನು ಪಡಿತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಈ ಎಲ್ಲದಕ್ಕೂ ಕೂಡ ಒಂದು ಡಿವೈನ್ ಎನರ್ಜಿ ನಿಮಗೆ ಪ್ರೊಟೆಕ್ಷನ್ ಆಗಿ ನಿಂತಿದೆ. ಡಿವೈನ್ ಎನರ್ಜಿ ನಿಮಗೆ ಪ್ರೊಟೆಕ್ಷನ್ ಆಗಿ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಬರೋ ಹಾಗೆ ನಿಮಗೆ ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ನೋಡ್ಬೋದು, ನಿಮಗೊಂದು ಆ ಪ್ರೊಟೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತಲೂ ಒಂದು ಆ ಡಿವೈನ್ ಬ್ಲೆಸ್ಸಿಂಗ್ಸ್ ಕವಚವಾಗಿ ನಿಮಗೆ ಪ್ರೊಟೆಕ್ಷನ್ ಆಗಿ ನಿಂತಿರುವಂಥದ್ದು. ನೀವು ಸೆಂಟ್ರಲಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಒಂದು ಡಿವೈನ್ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಇತ್ತೀಚಿನ ದಿನದಲ್ಲಿ ನೀವು ಮೆಡಿಟೇಷನ್ನ ಪ್ರಾರಂಭ ಮಾಡಿರಬಹುದು, ಅಥವಾ ಕೆಲವೊಂದು ಹೀಲಿಂಗ್ ಪ್ರೊಸೀಜರ್ನ ಹೀಲಿಂಗ್ಗಳನ್ನ ಕೋರ್ಸ್ಗಳಿಗೆ ಜಾಯಿನ್ ಆಗಿರ್ಬೋದು, ಅಥವಾ ನಿಮ್ಮನ್ನು ನೀವು ಸೆಲ್ಫ್ ಹೀಲಿಂಗ್ ಮಾಡೋದನ್ನು ಕಲಿತಾ ಇದ್ದೀರಾ. ಎಸ್, ರೈಟ್. ಕೆಲವೊಂದು ಆ ಪೇನ್, ಸಮಥಿಂಗ್ ಬ್ರೇಕಪ್ ಪೇನ್ ಆಗಿರ್ಬೋದು, ಅಥವಾ ಕೆಲವೊಂದು ವ್ಯಕ್ತಿಗಳನ್ನ ಕಳ್ಕೊಂಡಿರೋಂಥ ಪೇನ್ ಆಗಿರ್ಬೋದು, ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಕೆಲವೊಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ತಂದೆನ ಕಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೊಬ್ರು ನಿಮ್ಮನ್ನ ಬಿಟ್ಟು ಅಗಲಿರೋಂಥ ಒಂದು ಎನರ್ಜಿ ಬರ್ತಾ ಇದೆ. ದಟ್ ಮೀನ್ಸ್ ಅಗಲಿದ್ದಾರೆ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಇಲ್ಲ, ಕಳ್ಕೊಂಡಿರೋಂಥ ಒಂದು ಎನರ್ಜಿ ಬರ್ತಿದೆ. ಆ ಪೇನಿಂದ ಹೊರಗೆ ಬರ್ತಾ ಇದ್ದೀರಾ, ಅದರಿಂದ ಹೀಲ್ ಆಗ್ತಾ ಇದ್ದೀರಾ. ಓಕೆ, ಆ್ಯಂಡ್ ಇಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿದ್ರೆ ಅದರಿಂದ ಹೀಲ್ ಆಗ್ತಾ ಇದ್ದೀರಾ. ಎಸ್, ರೈಟ್.
ಓಕೆ, ಈ ಒಂದು ಸೆಲ್ಫ್ ಹೀಲಿಂಗ್ ನಿಮಗೆ ಬೇರೆಯವರಿಗೊಂದು ಏನು ಇನ್ಸ್ಪಿರೇಷನ್, ಆ ರೀತಿಯಾಗಿ ನೀವು ಬದಲಾಗ್ತಾ ಇದ್ದೀರಾ. ಬೇರೆಯವರಿಗೆ ಇನ್ಸ್ಪೈರ್ ಆಗಬೇಕು. ಓ ಮೈ ಗಾಡ್, ಈ ಥರ ಯಾವಾಗಲೂ ಅಳ್ತಾ ಇದ್ದಂಥ ಹುಡುಗ, ಯಾವಾಗಲೂ ಯೋಚನೆ ಇದ್ದಂಥ ಹುಡುಗಿ ಇವಾಗ ಹೇಗೆ ಇಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಬದಲಾವಣೆ ಬರ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ಇವಾಗ ಟ್ಯಾರೋ ಇಂದ ಚೆಕ್ ಮಾಡೋಣ. ಓಕೆ, ರೈಟ್. Okay, yes, right. Ace of Cups ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇತ್ತೀಚಿನ ದಿನದಲ್ಲಿ ತುಂಬ ಜನ ನನಗೆ ಪಾಸಿಟಿವ್ ಆಗಿ ಕೇಳ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ, ನಮ್ಮ ರೀಡಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ, ವಿಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಓಕೆ, 7 of Swords, 2 of Swords, ದ ಫೂಲ್ ಕಾರ್ಡ್ ಬರ್ತಿದೆ. ವಾವ್. ದ ಎಂಪ್ರೆನ್ಸ್ ಕಾರ್ಡ್ ನೋಡ್ಬೋದು. ರೀಬರ್ತ್, ಪುನರ್ಜನ್ಮ. ಓಕೆ, ಫೋರ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ಕಪ್ಸ್, 10 of cups. Okay, bottom of the card, 10 of pentacle. Nice, nice. So positive change na ನೋಡ್ತಾ ಇದ್ದೀರಾ. ಓಕೆ, ಓಕೆ, ರೈಟ್. ಎಸ್, ಇಲ್ಲಿ ನಿಮ್ಮ ಒಂದು ಸೋಲ್ ಉದ್ದೇಶ ಅಥವಾ ನಿಮ್ಮ ಸೋಲ್ ಜಾಗೃತಿ ಆಗ್ತಾ ಇರುವಂಥದ್ದು, ಅಥವಾ ಈಗ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ ಅದೇ ರೀತಿಯಾಗಿ ಆಕಾಶಿಕ್ ರೆಕಾರ್ಡಿಂಗ್ ಆ್ಯಂಡ್ ಇಲ್ಲಿ ಟ್ಯಾರೋ ಮುಖಾಂತರ ಬರ್ತಿರೋವಂಥ ಒಂದು ಎನರ್ಜಿ ಬಂದ್ಬಿಟ್ಟು ನೀವು ಇತರರಿಗೆ ಬೆಳಕಾಗ್ತಾ ಇರೋವಂಥದ್ದು, ಇತರರ ಲೈಫಿಗೆ, ಬೇರೆಯವರ ಲೈಫಿಗೆ ನೀವು ಬೆಳಕಾಗ್ತಾ ಇದ್ದೀರಾ. ದಟ್ ಮೀನ್ಸ್ ನಿಮ್ಮನ್ನು ನೋಡಿ ಬೇರೆಯವರು ಕಲಿತಾ ಇದ್ದಾರೆ, ನಿಮ್ಮನ್ನು ನೋಡಿ ಅವರು ಕೂಡ ಎಲ್ಲೋ ಒಂದು ಕಡೆ ಬದಲಾವಣೆ ಆಗ್ತಾ ಇದ್ದಾರೆ ಅವ್ರ ಲೈಫಲ್ಲಿ. ಎಸ್, ಅವಳೇ ಅಥವಾ ಅವನೇ ಹೊರಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ನನಗೆ ಬರ್ಲಿಕ್ಕೆ ಆಗೋದಿಲ್ವಾ ಅನ್ನೋ ಥರದಲ್ಲಿ ಅವರು ಬದಲಾಗ್ತಾ ಇದ್ದಾರೆ. ಅಥವಾ ನೀವಿಲ್ಲಿ ಯಾರೊಬ್ರನ್ನ ಇನ್ಸ್ಪೈರ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ಡೆಫಿನೆಟ್ಲಿ ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಮಾಡು ಅನ್ನುವಂಥ ಒಂದು ಉತ್ಸಾಹವನ್ನು ಕೊಡ್ತಾ ಇದ್ದೀರಾ. ಹೇಗೆ ಆ ಉತ್ಸಾಹ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ನಿಮ್ಮಲ್ಲಿ ಆ ಬದಲಾವಣೆನ ನೋಡಿದ್ದೀರಾ, ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ನೀವು ಹೀಲ್ ಆಗಿ ಇವಾಗ ಬೇರೆಯವರಿಗೆ ನೀವು ಹೀಲ್ ಮಾಡೋ ಅಷ್ಟು, ಅಂದರೆ ನೀನು ಇದರಿಂದ ಹೊರಗೆ ಬರಲಿಕ್ಕೆ ನಿನಗೆ ಆ ಒಂದು ಸ್ಟ್ರೆಂತ್ ಇದೆ, ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ಪ್ರೇರಣೆ ಮಾಡ್ತಾ ಇರೋವಂಥದ್ದು. ಓಕೆನಾ? ಸೊ ಆ ಶಕ್ತಿನ ನೀವು ಇಲ್ಲಿ ಪಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮ್ಮಲ್ಲಿರುವಂಥ ಆ ಒಂದು ಶಕ್ತಿಯಾಗಿರಬಹುದು, ಅಥವಾ ಇನ್ನು ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಒಳ್ಳೆ ಗುರುನ ನೀವು ಮೀಟ್ ಮಾಡ್ತಾ ಇದ್ದೀರಾ. ಆ ಗುರುವಿನ ಮುಖಾಂತರವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡ್ಬರ್ತಾ ಇದ್ದೀರಾ. ಇಲ್ಲಿ ಗುರು ಅಂತ ಹೇಳಿದಾಗ ನೀವು ನಿಮ್ಮನ್ನ ನೀವು ಸೆಲ್ಫ್ ಗ್ರೋತ್ ಇರ್ಬೋದು, ನಿಮ್ಮ ಆತ್ಮವನ್ನ, ನಿಮ್ಮ ಸೆಲ್ಫ್ ಅಂದರೆ ನಿಮ್ಮ ಸೋಲ್ನ ಒಂದು ಗ್ರೋತ್ ಮಾಡ್ಕೊಳ್ಲಿಕ್ಕಾಗಿರ್ಬೋದು, ಅಥವಾ ನಿಮ್ಮ ಲೈಫನ್ನು ನೀವು ಸಮಥಿಂಗ್ ಹೀಲ್ ಆಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಲಿಕ್ಕೆ, ಅಥವಾ ಕೆಲವೊಂದು ಘಟನೆಗಳಿಂದ, ನೋವು ತಂದಿರುವಂಥ ಘಟನೆಗಳಿಂದ ಹೊರಗೆ ಬರುವಂಥದ್ದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಗುರುವಿನ ನಿಮಗೆ ಸಹಾಯ ಬೇಕಾಗಿದೆ. ನೀವೇ ಗುರುವನ್ನ ಹುಡ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮನ್ನೇ ಗುರು ಹುಡ್ಕೊಂಡ್ ಬರ್ಬೋದು. ಸೊ ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಮುಂದಿನ ದಿನದಲ್ಲಿ ನಿಮ್ಮ ಲೈಫಲ್ಲಿ ಆ ಗುರು ಎಂಟ್ರಿ ಆದಮೇಲೆ ನೆಕ್ಸ್ಟ್ ಲೆವೆಲ್ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆನ ನೋಡ್ತೀರಾ. ಪ್ರತಿಯೊಂದು ವಿಷಯದಲ್ಲೂ ಬರೀ ನೀವು ಇಲ್ಲಿ ನಿಮ್ಮ ಸೆಲ್ಫ್ ಅಷ್ಟೇ ಅಂತ ಅಲ್ಲ, ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಸಂಬಂಧದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಗ್ರೋತ್ನ ನೋಡ್ತೀರಾ. ಇಲ್ಲಿ ಕೆಲವೊಬ್ರು ಮದುವೆ ಆಗಿ
ನಿಮ್ಮ ಮದುವೆಯ ವಿಷಯದಲ್ಲಿ ಅಥವಾ ನಿಮ್ಮ ಸಂಸಾರದಲ್ಲಿ ನಿಮ್ಮ ಹಸ್ಬೆಂಡಿಂದ, ನಿಮ್ಮ ವೈಫಿಂದ ತುಂಬ ನೋವು ತಿಂದು ನೀವು ದೂರ ಆಗಿರ್ಬೋದು. ಬಟ್ ಇಲ್ಲಿ ದೂರ ಆಗಿದ್ರೂ ಕೂಡ ನೀವೇನು ಮಾಡ್ತಿದ್ದೀರಾ, ಆ ವ್ಯಕ್ತಿನ ನೀವು ಹ್ಯಾಟ್ಲಿ ಮನಸ್ಸಿಂದ ರಿಲೀಸ್ ಮಾಡಿಬಿಟ್ಟು ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಬಗ್ಗೆ ನೀವು ಇವಾಗ ಗಮನನ ಕೊಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಸಂಬಂಧಗಳಲ್ಲಿ ಎಸ್ ರೈಟ್, ನೆಕ್ಸ್ಟ್ ಬಂದಿರೋಂಥ ಮೆಸೇಜ್ ಇಲ್ಲಿ ಸಂಬಂಧದಲ್ಲಿ ರಿಲೇಷನ್ಶಿಪ್ಪಲ್ಲಿ ಬದಲಾವಣೆ ಏನು ನೋಡ್ತಾ ಇದ್ದೀರಾ. ಎಸ್, ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಬಂದ್ಬಿಟ್ಟು ಕೆಲವೊಂದು ಸಂಬಂಧಗಳಲ್ಲಿ ಕೆಲವೊಂದು ಸತ್ಯಗಳಿರ್ಬೋದು, ಕೆಲವೊಂದು ಸ್ಪಷ್ಟತೆಗಳು ಕ್ಲಾರಿಟಿ ಆಗಿರ್ಬೋದು ನಿಮಗೆ ಸಿಗ್ತಾ ಇದೆ. ಇಲ್ಲಿ ಮುಂದಿನ ದಿನದಲ್ಲಿ ಕೆಲವೊಂದು ವ್ಯಕ್ತಿಗಳು ಆ ಸತ್ಯಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ಮೇಲೆ, ಆ ಸ್ಪಷ್ಟತೆಗಳು ನಿಮಗೆ ಸಿಕ್ಕಿದ ಮೇಲೆ ಕೆಲವೊಂದು ವ್ಯಕ್ತಿಗಳು ನಿಮ್ಮಿಂದ ದೂರನೂ ಆಗಬಹುದು. ಆದರೆ ಅದರಿಂದ ಹೊಸದಾಗಿರುವಂತಹ ಅಥವಾ ಒಂದು ಹೊಸ ಬದಲಾವಣೆನ ನೀವು ನೋಡ್ತೀರಾ. ಆ ವ್ಯಕ್ತಿ ದೂರ ಆಗೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಬದಲಾವಣೆನ ನೀವು ನೋಡ್ತೀರಾ. ಆ್ಯಂಡ್ ಇಲ್ಲಿ ಡೀಪ್ ಆಗಿರುವಂಥ ಒಂದು ಆ ಸೋಲ್ ಕನೆಕ್ಷನ್ ನೀವಿಲ್ಲಿ ರಿಸೀವ್ ಮಾಡ್ಕೊಳ್ತೀರಾ. ಓಕೆನಾ? ಅಂದರೆ ನಿಮ್ಮ ಲೈಫಲ್ಲಿ ಹಳೆಯ ಬಾಂಧವ್ಯ ಅಥವಾ ಒಂದು ಹಳೆ ಪ್ರೀತಿ ಏನಿತ್ತು, ಇಲ್ಲಿ ಕೆಲವೊಂದು ಸತ್ಯಗಳು ಗೊತ್ತಾದ್ಮೇಲೆ ನೀವೇ ಆ ವ್ಯಕ್ತಿ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಜೊತೆಗಿದ್ರು ಕ್ಷಮಿಸ್ಕೊಂಡು ಅಥವಾ ಏನೋ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದ್ರೆ ನೀವೇ ಇಷ್ಟಪಡಲ್ಲ ಆ ವ್ಯಕ್ತಿ ಜೊತೆಗೆ ಇರ್ಲಿಕ್ಕೆ. ಸಮಥಿಂಗ್ ರೀಬರ್ತ್ ನೋಡಬಹುದು. ಓಕೆನಾ? ಸೊ ನೀವೇ ಇಷ್ಟಪಡಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಹಳೆಯ ಬಾಂಧವ್ಯಗಳನ್ನ ಬಿಟ್ಟು ಹೊಸ ಪ್ರೀತಿಗೆ ಜಾಗ ಮಾಡ್ಕೊಳ್ಳುವಂತ ಒಂದು ಸಮಥಿಂಗ್ ಇಲ್ಲಿ ಹೀಲಿಂಗ್ ಪ್ರೊಸೀಜರ್ ನೋಡಿದಾಗಲೇ ನನಗಿಲ್ಲಿ ಅನಿಸ್ತಾ ಇತ್ತು. ಸಮಥಿಂಗ್ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ನೀವು ಏನು ಬಾಂಧವ್ಯಗಳನ್ನ ಬಿಡ್ತೀರಾ, ಅದರಲ್ಲಿ ಒಂದು ಹೊಸ ಪ್ರೀತಿನ ನಿಮಗೆ ಬರಮಾಡ್ಕೊಳ್ಳಿಕ್ಕೆ ಜಾಗವನ್ನ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ? ಸೊ ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಒಬ್ಬ ವಿಶೇಷವಾಗಿರುವಂಥ ವ್ಯಕ್ತಿನ ನಿಮ್ಮ ಲೈಫಲ್ಲಿ ನೀವು ಬರಮಾಡ್ಕೊಳ್ತೀರಾ. ನೋಡ್ಬೋದು ಈಗಾಗಲೇ ಆ ಸಂಬಂಧ, ಆ ವ್ಯಕ್ತಿ ನಿಮ್ಗೆ ಏನು ಹರ್ಟ್ ಮಾಡಿದ್ರು ಅಥವಾ ಕೆಲವೊಂದು ಸತ್ಯಗಳು ಗೊತ್ತಾಗಿ ಕೆಲವೊಂದು ವ್ಯಕ್ತಿಗಳು ನಿಮ್ಮಿಂದ ದೂರ ಆದಮೇಲೆ ಆ ಸ್ಪೇಸ್ ಏನಿರುತ್ತೆ ಆ ಸ್ಪೇಸ್ನ ಫುಲ್ ಮಾಡೋದಕ್ಕೆ, ತುಂಬಲಿಕ್ಕೆ ಅಂತಲೇ ಒಂದು ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು. ನಿಮ್ಮ ಜೀವನದಲ್ಲಿ ಒಂದು ಸತ್ಯವಾಗಿರುವಂಥದ್ದು ಅಂದರೆ ಟ್ರೂ ಲವ್ ಅಥವಾ ಒಂದು ಸೋಲ್ಮೇಟ್ನ ನೋಡ್ಬೋದು. ಆತ್ಮ ಸಂಗಾತಿ ನಿಮ್ಮ ಲೈಫಲ್ಲಿ ಬರ್ಬೋದು. ಆ ಶಕ್ತಿ ನಿಮಗೆ ಬರಮಾಡ್ಕೊಳ್ಳುವಂಥ ಶಕ್ತಿ ಅಂದರೆ ನಿಮ್ಮ ಒಂದು ಸೋಲ್ಮೇಟ್ನ ನೀವು ಅಟ್ರಾಕ್ಟ್ ಮಾಡುವಂಥ ಶಕ್ತಿನ ನೀವು ಇಲ್ಲಿ ಪಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ಪಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಕೆಲವೊಂದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗದೇ ಇರುವಂಥ ವ್ಯಕ್ತಿಗಳು ದೂರ ಆಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುವಂಥ ಗುರುಗಳಾಗಿರಬಹುದು ಅಥವಾ ನಿಮ್ಮ ಆತ್ಮ ಸಂಗಾತಿಗಳಾಗಿರ್ಬಹುದು, ಸೋಲ್ಮೇಟ್ ನೀವು ಆದಷ್ಟು ಬೇಗ ಅಟ್ರಾಕ್ಟ್ ಮಾಡ್ತೀರಾ, ನಿಮ್ಮ ಜೀವನಕ್ಕೆ ಬರ್ತಾರೆ. ಈ ವ್ಯಕ್ತಿ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಎನರ್ಜಿ ನಿಮಗೆ ಒಂದು ಕೇರ್ಫುಲ್ ಆಗಿ ಅಥವಾ ನಿಮಗೊಂದು ಬೆರಳು ಮಾಡಿ ತೋರಿಸ್ತಿರೋವಂಥದ್ದು ಅಥವಾ ನಿಮಗೆ ಗೈಡೆನ್ಸ್ ಆಗಿ ತಗೋ ಇದನ್ನ ಅಂತ ಹೇಳ್ಬಿಟ್ಟು ಆಗಿರಬಹುದು. ಈ ಆತ್ಮ ಸಂಗಾತಿನ ಅಥವಾ ಈ ವಿಶೇಷ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಇಂಪಾರ್ಟೆಂಟ್ ಇರೋದು ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಹಳೆಯ ಒಂದು ಭಯ ಆಗಿರಲಿ ಅಥವಾ ಕೆಲವೊಂದು ಬಂಧನಗಳನ್ನು ಬಿಡುವವರೆಗೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲ್ಲ. ಯಾವಾಗ ನೀವು ಸಂಪೂರ್ಣವಾಗಿ ಆ ಹಳೆ ಭಯ ಆಗಿರ್ಬೋದು ಅಥವಾ ಹಳೆಯ ಅಟ್ಯಾಚ್ಮೆಂಟ್ಗಳನ್ನು ಬಿಡ್ತೀರಾ, ಆವಾಗ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಹೊಸ ಬದಲಾವಣೆ, ಹೊಸ ವ್ಯಕ್ತಿ, ಹೊಸ ಒಂದು ಜೀವನವನ್ನು ನೀವು ನೋಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ರೀಡಿಂಗ್ ನಿಮಗಿಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು, ಗ್ರ್ಯಾಟಿಟ್ಯೂಡ್ ರೂಪದಲ್ಲಿ. ಓಕೆ, ನಿಮಗಿದು ಇಷ್ಟ ಆಗಿಲ್ಲ, ಗೊತ್ತಾಗಲಿಲ್ಲ, ನಿಮಗಿದು ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಬೇಕಷ್ಟೇ. ಇಷ್ಟ ಆಗಿದ್ರೆ, ನಿಮಗೆ ಕನೆಕ್ಟ್ ಆಗಿದ್ರೆ ಗ್ರ್ಯಾಟಿಟ್ಯೂಡ್ ಮುಖಾಂತರ ಕಮೆಂಟಲ್ಲಿ ತಿಳಿಸಿ, ಅದರ್ವೈಸ್ ಬಿಟ್ಬಿಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.